ಹಾಯ್ ಫ್ರೆಂಡ್ಸ್, ಇವಾಗ ಪುಟಾಣಿ ಕರ್ದಂಟು ಮಾಡೋಣ ಬನ್ನಿ. ಅದಕ್ಕೋಸ್ಕರ ನೋಡಿ, ಈ ಗ್ಲಾಸ್ಲೆ 2 ಗ್ಲಾಸ್ ಸಕ್ಕರೆನ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ 1 ಗ್ಲಾಸ್ ಆಲ್ರೆಡಿ ಹಾಕಿನಿ. ಇದೊಂದು ಗ್ಲಾಸ್ 2 ಗ್ಲಾಸ್ ಹಾಕ್ತಾ ಇದ್ದೀನಿ. 2 ಗ್ಲಾಸಿಗೆ 4 ಗ್ಲಾಸ್ ಹಿಟ್ಟು ಹಿಡಿಯುತ್ತೆ. ಇವಾಗ ಇದು ಜಸ್ಟ್ ಬೇಯಬೇಕು ಅಷ್ಟೇ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ನೀರು ಸಾಕು. ಇಷ್ಟಾದರೆ ನೀರು ಸಾಕು. ನೋಡಿ, ಇಷ್ಟು ಈ ಥರ ನೀರು ಹಾಕೊಂಡ್ಬಿಡ್ಬೇಕು. ಇಷ್ಟೇ ನೀರು ಸಾಕಿಷ್ಟೇ. ಇವಾಗ ಇದು ಪಾಕ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪಾಕ ಮಾಡಿಕೊಂಡು ಪುಟಾಣಿ ಕರ್ದಂಟು ಹೇಗೆ ಹಾಕೋದಂತ ನಿಮ್ಗೆ ಹೇಳ್ತೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳಬೇಕು ಇದನ್ನು. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದನ್ನು ಕೈ ಆಡಿಸ್ತಾ ಇರೋಣ. ಕರ್ದಂಟು ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಕುದಿಬೇಕಿದ್ದು, ಚೆನ್ನಾಗಿ ಕುದಿ ಬರಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿಬೇಕಿದ್ದು, ಕುದಿ ಬರಬೇಕು. ಯಾವ ಥರ ಆನ್ ತೊಗೊಳ್ಳೋದಂತ ನಿಮ್ಗೆ ಹೇಳ್ತೀನಿ. ಮೇನ್ ಅಂದರೆ ಇದ್ರದ್ದು ಪರ್ಫೆಕ್ಟಾಗಿ ಆನ್ ಬರಬೇಕು. ಆನ್ ಬರದೇ ಇದ್ದರೆ ಕರ್ದಂಟು ಬರಲ್ಲ ಚೆನ್ನಾಗಿ. ಹಾಗಾಗಿ ಈ ಥರ ಕುದೀತಾ ಇದೆ ನೋಡಿ. ಅದು ಯಾವ ಥರ ಆನ್ ಬರುತ್ತೆ, ಹೇಗೆ ತೊಗೋಬೇಕು, ಯಾವ ಥರ ಹಾಕಿದರೆ ಕರ್ದಂಟು ಕರೆಕ್ಟಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಇನ್ನೂ ಇದು ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ ಇದು. ಹಾಗೆ ಇಲ್ಲಿ ಪುಟಾಣಿ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದೆಳೆ ಪಾಕ ಬರಬೇಕು, ಆವಾಗ ಕರ್ದಂಟನ್ನ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ. ಇದು ಆಲ್ಮೋಸ್ಟ್ ಇವಾಗ ಪಾಕ ಬಂದಿದೆ ಫ್ರೆಂಡ್ಸ್. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನೋಡ್ಕೋಬೇಕು. ಇಲ್ಲಿ ಪ್ಲೇಟಲ್ಲಿ ಒಂದು ನೀರು ಹಾಕಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಒಂದೇ ಸೈಡ್ ಕೂಡಬೇಕದು. ಆ ಥರ ಇದ್ದರೆ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಈರಾನ್ ತೊಗೋತೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಹಾಕಬೇಕು. ಇಲ್ಲಿದೆ ನೋಡಿ. ಹಾಕಿದೆ ನೋಡಿ ಫ್ರೆಂಡ್ಸ್. ಇದನ್ನು ಈ ಥರ ಆಗಿದೆ, ಗಟ್ಟಿ ಬಂದಿದೆ. ಆಮೇಲೆ ಇನ್ನೊಂದು ಸ್ಟಿಕ್ ಈ ಥರ ನೋಡಿ. ಈ ಥರ ನೋಡಿದಾಗ ಈ ಥರ ಬರಬೇಕು ನೋಡಿ. ಎಳೆ ಈ ಥರ ಬರ್ತಾ ಇದೆ ನೋಡಿ. ಇಲ್ಲಿ ಈ ಥರ ಎಳೆ ಬಂದರೆ ಪರ್ಫೆಕ್ಟಾಗಿ ಬರ್ತಾಯಿದೆ. ಆಲ್ರೆಡಿ ಇವಾಗ ಆನ್ ಬಂದಿದೆ. ಇದು ಒಂದು ಸ್ವಲ್ಪ ಹಾಲು ಹಾಕಿದೆ ನಾನು. ಹಾಲು ಹಾಕಿದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಒಂದು ಪ್ಲೇಟಲ್ಲಿ ನೀರು ತೊಗೊಂಡಿದ್ದೀನಿ. ಆಲ್ರೆಡಿ ಈಗ ಹಾಕಿದ್ದೀನಿ ಒಂದು ಸರಿ. ಈಗ ನೋಡಿ, ಈ ಥರ ಗಟ್ಟಿಯಾಗಿದೆ. ಈ ಥರ ಗಟ್ಟಿ ಬಂದರೆ ಆಗಿದೆ ಅಂತ ಅರ್ಥ, ಪಾಕ ಬಂದಿದೆ ಅಂತ ಅರ್ಥ. ಇವಾಗ ನೋಡಿ, ಇಲ್ಲಿ ಬಿಡ್ತಾಯಿದೆ ನೋಡಿ. ಇಲ್ಲಿ ನೋಡಿ, ಇದು ಗಟ್ಟಿ ಬಂದಿದೆಯಲ್ಲ. ಇವಾಗ ಈ ಥರ ಗಟ್ಟಿ ಆದರೆ ಪಾಕ ಆಗಿದೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದೆ ನೋಡಿ ಇದರಲ್ಲಿ. ಇವಾಗ ಹಿಟ್ಟು ಹಾಕಿ ಕಲಿಸ್ಕೊಂಡ್ಬಿಡೋಣ. ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದನ್ನು. ಗ್ಯಾಸ್ ಆಫ್ ಮಾಡಿಬಿಟ್ಟು, ನಿಮ್ಗೆ ಆಗದೇ ಇದ್ದರೆ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ ನೋಡಿ ಕಲಿಸ್ಕೋಬೇಕು ಹಿಟ್ಟಲ್ಲಿ. ಚೆನ್ನಾಗಿ ಬೇಗ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಹಾಕಿಬಿಡ್ತೀನಿ ನೋಡಿ. ಈ ಥರ ಆಗಿದ್ದನ್ನು ಹಾಕ್ಬಿಡೋಣ.
ಈ ಥರ ನೋಡಿ ಫ್ರೆಂಡ್ಸ್ ಹಾಕಿಟ್ಬಿಡೋದು. ಆಮೇಲೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದಾಗಿದೆ. ಇವತ್ತು 10 ನಿಮಿಷ ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಥರ ಆಗಿದೆ ನೋಡಿ. ಇವಾಗ ಕಟ್ ಮಾಡ್ತೀನಿ ನಾನು. ಇಲ್ಲಿ ಒಂದು ಕೂಡ ಹಾಕಿಟ್ಟಿದ್ದೀನಿ ನೋಡಿ. ಇದನ್ನು ಕೂಡ ಕಟ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ ಮಾಡೋದಂತ ಹೇಳಿ. ಇಲ್ಲಿ ನೋಡಿ ಈ ಥರ ಇದನ್ನೇ ಕಟ್ ಮಾಡಿಬಿಡೋಣ ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ತೆಗಿತಾ ಇದ್ದೀನಿ ನೋಡಿ. ಇವಾಗ ಈಗ ಬರ್ಫಿ ರೆಡಿ ಆಯ್ತು ನೋಡಿ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಈ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲನೂ ತಕ್ಕೊಂಡು ತೋರಿಸ್ಬಿಡ್ತೀನಿ ನಿಮಗೆ. ಈ ಥರ ನೋಡಿ ತೆಗೆದಿದ್ದೀನಿ. ಬರ್ಫಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದ್ದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬರ್ಫಿ ಬಂದುಬಿಟ್ಟು. ಇದು ನೋಡಿ. ಥ್ಯಾಂಕ್ ಯು.